ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ನಿರುದ್ಯೋಗಿ. ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗಿದ್ದರು, ರಾಜೀನಾಮೆ ಕೊಟ್ಟಿದ್ದಾರೆ, 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೆಹಲಿ ಮಾಜಿ CM ಪಂಜಾಬ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಭಗವಂತ್ ಮಾನ್ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸ್ತಾರಾ, ತಾನೇ ಪಂಜಾಬ್ನ ಮುಖ್ಯಮಂತ್ರಿ ಆಗ್ತಾರಾ? ಶಾಸಕ ಸಾವು ಪಂಜಾಬ್ನ ಲೂಧಿಯಾನ ಅಸೆಂಬ್ಲಿ ಕ್ಷೇತ್ರ ಖಾಲಿ ಇದೆ. ಲೂಧಿಯಾನದ ಅಸೆಂಬ್ಲಿ ಕ್ಷೇತ್ರ ಒಂದು ಖಾಲಿ ಇದೆ. ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಅವಕಾಶ ಕೇಜ್ರಿವಾಲ್ಗೆ ಹೆಚ್ಚಿದೆ. ಆದರೆ ಪಂಜಾಬ್ ಆ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಸಾಧ್ಯತೆ ಆಗುತ್ತೆ. ಹೀಗಾಗಿ ಪಂಜಾಬ್ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾರಾ? ದೆಹಲಿಯಿಂದ ರಾಜ್ಯಸಭೆಗೆ ಹೋಗೋದು ಕಷ್ಟ ಇದೆ. ಸೊ ಯಾಕಂದರೆ ಸ್ವಾತಿ ಮಾಲಿವಾಲ್ ND ಗುಪ್ತಾ ಅಧಿಕಾರದಲ್ಲಿದ್ದಾರೆ. ಪಂಜಾಬ್ನಿಂದ ಕೇಜ್ರಿವಾಲ್ ರಾಜ್ಯಸಭೆಗೆ ಹೋಗಬಹುದು. ಪಂಜಾಬ್ನಲ್ಲಿ ಹೆಚ್ಚು ಸೀಟು ಇರೋದರಿಂದ ಅನುಕೂಲವಾಗಲಿದೆ. ದೆಹಲಿಯಲ್ಲೇ ಪಕ್ಷ ಸಂಘಟನೆ ಪ್ರಚಾರದಲ್ಲಿ ತೊಡಗ್ತಾರ, ಕಾದು ನೋಡಬೇಕಾಗಿದೆ. ಇವರು ಕೂಡ ಬೇರೊಬ್ಬ ರಾಜಕಾರಣಿ ಥರ ಆಗ್ತಾರೆ ಅಂತೇಳಿ ನೀವು ಏನು ಹೇಳಿ ವೀಕ್ಷಕರೇ. ಒಂದು ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದಾಗ ನಿರೀಕ್ಷೆಗಳಂತಿತ್ತು, ಆ ಥರ ಆಗತ್ತಾ, ಈ ಥರ ಒಂದು ರಾಜಕೀಯ ಮಾಡೋಕ್ಕಾಗತ್ತಾ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರೆ, ಆಮೇಲೆ ಪ್ರಾಮಾಣಿಕ ಅನ್ನೋದನ್ನು ಸಾಬೀತು ಮಾಡಿದರೆ ಜನ ಓಟ್ ಕೊಡ್ತಾರೆ ಅನ್ನೋದು ಸಾಬೀತಾಗಿತ್ತು. ಆದರೆ ಯಾವುದಕ್ಕಾಗಿ ಓಟ್ ಬಂದಿತ್ತು ಅದರ ವಿರುದ್ಧವೇ ಅವರು ಮಣಿಬೇಕಾಯಿತು. ಇದೀಗ ತಾನು ಮತ್ತೆ ಅಧಿಕಾರದ ಹಪಾಹಪಿನ ಇಲ್ಲ ಅಲ್ಲಿ ತನಕ ನಾನು ಇವರು ಪಕ್ಷ ಕಟ್ತೇನೆ ಅಂತ ಹೋದರೆ ಮಾತ್ರ ಸಕ್ಸಸ್ ಆಗ್ತಾರೆ. ಒಂದು ವೇಳೆ ಇಲ್ಲ ಲೂಧಿಯಾನದಲ್ಲಿ ಹೋಗ್ಬಿಟ್ಟು ನಾನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ರಾಜ್ಯಸಭೆಗೆ ಹೋಗ್ತೇನೆ ಅಂತಂದರೆ ಗೊತ್ತಿಲ್ಲ ಜನ ಯಾವ ತೀರ್ಮಾನ ಕೊಡ್ತಾರೆ. ನೆಕ್ಸ್ಟ್, ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ನಿರುದ್ಯೋಗಿ. ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗಿದ್ದರು, ರಾಜೀನಾಮೆ ಕೊಟ್ಟಿದ್ದಾರೆ, 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೆಹಲಿ ಮಾಜಿ CM ಪಂಜಾಬ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಭಗವಂತ್ ಮಾನ್ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸ್ತಾರಾ, ತಾನೇ ಪಂಜಾಬ್ನ ಮುಖ್ಯಮಂತ್ರಿ ಆಗ್ತಾರಾ? ಶಾಸಕ ಸಾವು ಪಂಜಾಬ್ನ ಲೂಧಿಯಾನ ಅಸೆಂಬ್ಲಿ ಕ್ಷೇತ್ರ ಖಾಲಿ ಇದೆ. ಲೂಧಿಯಾನದ ಅಸೆಂಬ್ಲಿ ಕ್ಷೇತ್ರ ಒಂದು ಖಾಲಿ ಇದೆ. ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಅವಕಾಶ ಕೇಜ್ರಿವಾಲ್ಗೆ ಹೆಚ್ಚಿದೆ. ಆದರೆ ಪಂಜಾಬ್ ಆ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಸಾಧ್ಯತೆ ಆಗುತ್ತೆ. ಹೀಗಾಗಿ ಪಂಜಾಬ್ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾರಾ? ದೆಹಲಿಯಿಂದ ರಾಜ್ಯಸಭೆಗೆ ಹೋಗೋದು ಕಷ್ಟ ಇದೆ. ಸೊ ಯಾಕಂದರೆ ಸ್ವಾತಿ ಮಾಲಿವಾಲ್ ND ಗುಪ್ತಾ ಅಧಿಕಾರದಲ್ಲಿದ್ದಾರೆ. ಪಂಜಾಬ್ನಿಂದ ಕೇಜ್ರಿವಾಲ್ ರಾಜ್ಯಸಭೆಗೆ ಹೋಗಬಹುದು. ಪಂಜಾಬ್ನಲ್ಲಿ ಹೆಚ್ಚು ಸೀಟು ಇರೋದರಿಂದ ಅನುಕೂಲವಾಗಲಿದೆ. ದೆಹಲಿಯಲ್ಲೇ ಪಕ್ಷ ಸಂಘಟನೆ ಪ್ರಚಾರದಲ್ಲಿ ತೊಡಗ್ತಾರ, ಕಾದು ನೋಡಬೇಕಾಗಿದೆ. ಇವರು ಕೂಡ ಬೇರೊಬ್ಬ ರಾಜಕಾರಣಿ ಥರ ಆಗ್ತಾರೆ ಅಂತೇಳಿ ನೀವು ಏನು ಹೇಳಿ ವೀಕ್ಷಕರೇ. ಒಂದು ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದಾಗ ನಿರೀಕ್ಷೆಗಳಂತಿತ್ತು, ಆ ಥರ ಆಗತ್ತಾ, ಈ ಥರ ಒಂದು ರಾಜಕೀಯ ಮಾಡೋಕ್ಕಾಗತ್ತಾ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರೆ, ಆಮೇಲೆ ಪ್ರಾಮಾಣಿಕ ಅನ್ನೋದನ್ನು ಸಾಬೀತು ಮಾಡಿದರೆ ಜನ ಓಟ್ ಕೊಡ್ತಾರೆ ಅನ್ನೋದು ಸಾಬೀತಾಗಿತ್ತು. ಆದರೆ ಯಾವುದಕ್ಕಾಗಿ ಓಟ್ ಬಂದಿತ್ತು ಅದರ ವಿರುದ್ಧವೇ ಅವರು ಮಣಿಬೇಕಾಯಿತು. ಇದೀಗ ತಾನು ಮತ್ತೆ ಅಧಿಕಾರದ ಹಪಾಹಪಿನ ಇಲ್ಲ ಅಲ್ಲಿ ತನಕ ನಾನು ಇವರು ಪಕ್ಷ ಕಟ್ತೇನೆ ಅಂತ ಹೋದರೆ ಮಾತ್ರ ಸಕ್ಸಸ್ ಆಗ್ತಾರೆ. ಒಂದು ವೇಳೆ ಇಲ್ಲ ಲೂಧಿಯಾನದಲ್ಲಿ ಹೋಗ್ಬಿಟ್ಟು ನಾನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ರಾಜ್ಯಸಭೆಗೆ ಹೋಗ್ತೇನೆ ಅಂತಂದರೆ ಗೊತ್ತಿಲ್ಲ ಜನ ಯಾವ ತೀರ್ಮಾನ ಕೊಡ್ತಾರೆ. ನೆಕ್ಸ್ಟ್, ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ನಿರುದ್ಯೋಗಿ. ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗಿದ್ದರು, ರಾಜೀನಾಮೆ ಕೊಟ್ಟಿದ್ದಾರೆ, 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೆಹಲಿ ಮಾಜಿ CM ಪಂಜಾಬ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಭಗವಂತ್ ಮಾನ್ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸ್ತಾರಾ, ತಾನೇ ಪಂಜಾಬ್ನ ಮುಖ್ಯಮಂತ್ರಿ ಆಗ್ತಾರಾ? ಶಾಸಕ ಸಾವು ಪಂಜಾಬ್ನ ಲೂಧಿಯಾನ ಅಸೆಂಬ್ಲಿ ಕ್ಷೇತ್ರ ಖಾಲಿ ಇದೆ. ಲೂಧಿಯಾನದ ಅಸೆಂಬ್ಲಿ ಕ್ಷೇತ್ರ ಒಂದು ಖಾಲಿ ಇದೆ. ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಅವಕಾಶ ಕೇಜ್ರಿವಾಲ್ಗೆ ಹೆಚ್ಚಿದೆ. ಆದರೆ ಪಂಜಾಬ್ ಆ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಸಾಧ್ಯತೆ ಆಗುತ್ತೆ. ಹೀಗಾಗಿ ಪಂಜಾಬ್ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾರಾ? ದೆಹಲಿಯಿಂದ ರಾಜ್ಯಸಭೆಗೆ ಹೋಗೋದು ಕಷ್ಟ ಇದೆ. ಸೊ ಯಾಕಂದರೆ ಸ್ವಾತಿ ಮಾಲಿವಾಲ್ ND ಗುಪ್ತಾ ಅಧಿಕಾರದಲ್ಲಿದ್ದಾರೆ. ಪಂಜಾಬ್ನಿಂದ ಕೇಜ್ರಿವಾಲ್ ರಾಜ್ಯಸಭೆಗೆ ಹೋಗಬಹುದು. ಪಂಜಾಬ್ನಲ್ಲಿ ಹೆಚ್ಚು ಸೀಟು ಇರೋದರಿಂದ ಅನುಕೂಲವಾಗಲಿದೆ. ದೆಹಲಿಯಲ್ಲೇ ಪಕ್ಷ ಸಂಘಟನೆ ಪ್ರಚಾರದಲ್ಲಿ ತೊಡಗ್ತಾರ, ಕಾದು ನೋಡಬೇಕಾಗಿದೆ. ಇವರು ಕೂಡ ಬೇರೊಬ್ಬ ರಾಜಕಾರಣಿ ಥರ ಆಗ್ತಾರೆ ಅಂತೇಳಿ ನೀವು ಏನು ಹೇಳಿ ವೀಕ್ಷಕರೇ. ಒಂದು ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದಾಗ ನಿರೀಕ್ಷೆಗಳಂತಿತ್ತು, ಆ ಥರ ಆಗತ್ತಾ, ಈ ಥರ ಒಂದು ರಾಜಕೀಯ ಮಾಡೋಕ್ಕಾಗತ್ತಾ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರೆ, ಆಮೇಲೆ ಪ್ರಾಮಾಣಿಕ ಅನ್ನೋದನ್ನು ಸಾಬೀತು ಮಾಡಿದರೆ ಜನ ಓಟ್ ಕೊಡ್ತಾರೆ ಅನ್ನೋದು ಸಾಬೀತಾಗಿತ್ತು. ಆದರೆ ಯಾವುದಕ್ಕಾಗಿ ಓಟ್ ಬಂದಿತ್ತು ಅದರ ವಿರುದ್ಧವೇ ಅವರು ಮಣಿಬೇಕಾಯಿತು. ಇದೀಗ ತಾನು ಮತ್ತೆ ಅಧಿಕಾರದ ಹಪಾಹಪಿನ ಇಲ್ಲ ಅಲ್ಲಿ ತನಕ ನಾನು ಇವರು ಪಕ್ಷ ಕಟ್ತೇನೆ ಅಂತ ಹೋದರೆ ಮಾತ್ರ ಸಕ್ಸಸ್ ಆಗ್ತಾರೆ. ಒಂದು ವೇಳೆ ಇಲ್ಲ ಲೂಧಿಯಾನದಲ್ಲಿ ಹೋಗ್ಬಿಟ್ಟು ನಾನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ರಾಜ್ಯಸಭೆಗೆ ಹೋಗ್ತೇನೆ ಅಂತಂದರೆ ಗೊತ್ತಿಲ್ಲ ಜನ ಯಾವ ತೀರ್ಮಾನ ಕೊಡ್ತಾರೆ. ನೆಕ್ಸ್ಟ್, ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ನಿರುದ್ಯೋಗಿ.
ಯಾಕಂದರೆ ಅವರು ಮುಖ್ಯಮಂತ್ರಿ ಆಗಿದ್ದರು, ರಾಜೀನಾಮೆ ಕೊಟ್ಟಿದ್ದಾರೆ, 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೆಹಲಿ ಮಾಜಿ CM ಪಂಜಾಬ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಭಗವಂತ್ ಮಾನ್ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸ್ತಾರಾ, ತಾನೇ ಪಂಜಾಬ್ನ ಮುಖ್ಯಮಂತ್ರಿ ಆಗ್ತಾರಾ? ಶಾಸಕ ಸಾವು ಪಂಜಾಬ್ನ ಲೂಧಿಯಾನ ಅಸೆಂಬ್ಲಿ ಕ್ಷೇತ್ರ ಖಾಲಿ ಇದೆ. ಲೂಧಿಯಾನದ ಅಸೆಂಬ್ಲಿ ಕ್ಷೇತ್ರ ಒಂದು ಖಾಲಿ ಇದೆ. ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಅವಕಾಶ ಕೇಜ್ರಿವಾಲ್ಗೆ ಹೆಚ್ಚಿದೆ. ಆದರೆ ಪಂಜಾಬ್ ಆ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಸಾಧ್ಯತೆ ಆಗುತ್ತೆ. ಹೀಗಾಗಿ ಪಂಜಾಬ್ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾರಾ? ದೆಹಲಿಯಿಂದ ರಾಜ್ಯಸಭೆಗೆ ಹೋಗೋದು ಕಷ್ಟ ಇದೆ. ಸೊ ಯಾಕಂದರೆ ಸ್ವಾತಿ ಮಾಲಿವಾಲ್ ND ಗುಪ್ತಾ ಅಧಿಕಾರದಲ್ಲಿದ್ದಾರೆ. ಪಂಜಾಬ್ನಿಂದ ಕೇಜ್ರಿವಾಲ್ ರಾಜ್ಯಸಭೆಗೆ ಹೋಗಬಹುದು. ಪಂಜಾಬ್ನಲ್ಲಿ ಹೆಚ್ಚು ಸೀಟು ಇರೋದರಿಂದ ಅನುಕೂಲವಾಗಲಿದೆ. ದೆಹಲಿಯಲ್ಲೇ ಪಕ್ಷ ಸಂಘಟನೆ ಪ್ರಚಾರದಲ್ಲಿ ತೊಡಗ್ತಾರ, ಕಾದು ನೋಡಬೇಕಾಗಿದೆ. ಇವರು ಕೂಡ ಬೇರೊಬ್ಬ ರಾಜಕಾರಣಿ ಥರ ಆಗ್ತಾರ ಅಂತೇಳಿ ನೀವು ಏನು ಹೇಳಿ ವೀಕ್ಷಕರೇ. ಒಂದು ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದಾಗ ನಿರೀಕ್ಷೆಗಳಂತಿತ್ತು, ಆ ಥರ ಆಗತ್ತಾ, ಈ ಥರ ಒಂದು ರಾಜಕೀಯ ಮಾಡೋಕ್ಕಾಗತ್ತಾ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರೆ, ಆಮೇಲೆ ಪ್ರಾಮಾಣಿಕ ಅನ್ನೋದನ್ನು ಸಾಬೀತು ಮಾಡಿದರೆ ಜನ ಓಟ್ ಕೊಡ್ತಾರೆ ಅನ್ನೋದು ಸಾಬೀತಾಗಿತ್ತು. ಆದರೆ ಯಾವುದಕ್ಕಾಗಿ ಓಟ್ ಬಂದಿತ್ತು ಅದರ ವಿರುದ್ಧವೇ ಅವರು ಮಣಿಬೇಕಾಯಿತು. ಇದೀಗ ತಾನು ಮತ್ತೆ ಅಧಿಕಾರದ ಹಪಾಹಪಿನ ಇಲ್ಲ ಅಲ್ಲಿ ತನಕ ನಾನು ಇವರು ಪಕ್ಷ ಕಟ್ತೇನೆ ಅಂತ ಹೋದರೆ ಮಾತ್ರ ಸಕ್ಸಸ್ ಆಗ್ತಾರೆ. ಒಂದು ವೇಳೆ ಇಲ್ಲ ಲೂಧಿಯಾನದಲ್ಲಿ ಹೋಗ್ಬಿಟ್ಟು ನಾನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ರಾಜ್ಯಸಭೆಗೆ ಹೋಗ್ತೇನೆ ಅಂತಂದರೆ ಗೊತ್ತಿಲ್ಲ ಜನ ಯಾವ ತೀರ್ಮಾನ ಕೊಡ್ತಾರೆ. ನೆಕ್ಸ್ಟ್, ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ನಿರುದ್ಯೋಗಿ. ಯಾಕಂದರೆ ಅವರು ಮುಖ್ಯಮಂತ್ರಿ ಆಗಿದ್ದರು, ರಾಜೀನಾಮೆ ಕೊಟ್ಟಿದ್ದಾರೆ, 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೆಹಲಿ ಮಾಜಿ CM ಪಂಜಾಬ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಭಗವಂತ್ ಮಾನ್ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸ್ತಾರಾ, ತಾನೇ ಪಂಜಾಬ್ನ ಮುಖ್ಯಮಂತ್ರಿ ಆಗ್ತಾರಾ? ಶಾಸಕ ಸಾವು ಪಂಜಾಬ್ನ ಲೂಧಿಯಾನ ಅಸೆಂಬ್ಲಿ ಕ್ಷೇತ್ರ ಖಾಲಿ ಇದೆ. ಲೂಧಿಯಾನದ ಅಸೆಂಬ್ಲಿ ಕ್ಷೇತ್ರ ಒಂದು ಖಾಲಿ ಇದೆ. ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಅವಕಾಶ ಕೇಜ್ರಿವಾಲ್ಗೆ ಹೆಚ್ಚಿದೆ. ಆದರೆ ಪಂಜಾಬ್ ಆ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಸಾಧ್ಯತೆ ಆಗುತ್ತೆ. ಹೀಗಾಗಿ ಪಂಜಾಬ್ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾರಾ? ದೆಹಲಿಯಿಂದ ರಾಜ್ಯಸಭೆಗೆ ಹೋಗೋದು ಕಷ್ಟ ಇದೆ. ಸೊ ಯಾಕಂದರೆ ಸ್ವಾತಿ ಮಾಲಿವಾಲ್ ND ಗುಪ್ತಾ ಅಧಿಕಾರದಲ್ಲಿದ್ದಾರೆ. ಪಂಜಾಬ್ನಿಂದ ಕೇಜ್ರಿವಾಲ್ ರಾಜ್ಯಸಭೆಗೆ ಹೋಗಬಹುದು. ಪಂಜಾಬ್ನಲ್ಲಿ ಹೆಚ್ಚು ಸೀಟು ಇರೋದರಿಂದ ಅನುಕೂಲವಾಗಲಿದೆ. ದೆಹಲಿಯಲ್ಲೇ ಪಕ್ಷ ಸಂಘಟನೆ ಪ್ರಚಾರದಲ್ಲಿ ತೊಡಗ್ತಾರ, ಕಾದು ನೋಡಬೇಕಾಗಿದೆ. ಇವರು ಕೂಡ ಬೇರೊಬ್ಬ ರಾಜಕಾರಣಿ ಥರ ಆಗ್ತಾರ ಅಂತೇಳಿ ನೀವು ಏನು ಹೇಳಿ ವೀಕ್ಷಕರೇ. ಒಂದು ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದಾಗ ನಿರೀಕ್ಷೆಗಳಂತಿತ್ತು, ಆ ಥರ ಆಗತ್ತಾ, ಈ ಥರ ಒಂದು ರಾಜಕೀಯ ಮಾಡೋಕ್ಕಾಗತ್ತಾ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರೆ, ಆಮೇಲೆ ಪ್ರಾಮಾಣಿಕ ಅನ್ನೋದನ್ನು ಸಾಬೀತು ಮಾಡಿದರೆ ಜನ ಓಟ್ ಕೊಡ್ತಾರೆ ಅನ್ನೋದು ಸಾಬೀತಾಗಿತ್ತು. ಆದರೆ ಯಾವುದಕ್ಕಾಗಿ ಓಟ್ ಬಂದಿತ್ತು ಅದರ ವಿರುದ್ಧವೇ ಅವರು ಮಣಿಬೇಕಾಯಿತು. ಇದೀಗ ತಾನು ಮತ್ತೆ ಅಧಿಕಾರದ ಹಪಾಹಪಿನ ಇಲ್ಲ ಅಲ್ಲಿ ತನಕ ನಾನು ಇವರು ಪಕ್ಷ ಕಟ್ತೇನೆ ಅಂತ ಹೋದರೆ ಮಾತ್ರ ಸಕ್ಸಸ್ ಆಗ್ತಾರೆ. ಒಂದು ವೇಳೆ ಇಲ್ಲ ಲೂಧಿಯಾನದಲ್ಲಿ ಹೋಗ್ಬಿಟ್ಟು ನಾನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ರಾಜ್ಯಸಭೆಗೆ ಹೋಗ್ತೇನೆ ಅಂತಂದರೆ ಗೊತ್ತಿಲ್ಲ ಜನ ಯಾವ ತೀರ್ಮಾನ ಕೊಡ್ತಾರೆ. ನೆಕ್ಸ್ಟ್,